ಗೈಸ್ ನನಗೆ ಹೇರ್ ಕಟ್ ಮಾಡ್ಸೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ನನಗೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಹೇರ್ ಸ್ಟೈಲ್ಗೆ ಫ್ಯಾನ್ಸ್ ಇದ್ದಾರೆ ನಿಜ. ಬಟ್ ಅದನ್ನ ಇವಾಗ ಕಟ್ ಮಾಡ್ಸೋಕೆ ಕರ್ಕೊಂಡು ಬಂದವರೆ ಜಗಳ ಆಡ್ಕೊಂಡು. ನೋಡಿ ನಾನು ಇಯರಿಂಗ್ ಚೇಂಜ್ ಮಾಡಿದ್ದೀನಿ, ಅಲ್ಲಿ ತೊಗೊಂಡಲ್ಲ ಅದನ್ನೇ ಹಾಕೊಟ್ರು. ನನ್ನ ದೊಡ್ಡ ಮಗಳದಕ್ಕೂ ಹಂಗೆ ಮಾಡಿದ್ರು. ನನ್ನ ಚಿಕ್ಕ ಮಗಳಿಗೆ ಓಕೆ ಅಂತ ಹೇಳಿ ನಾನು ಒಪ್ಕೊಂಡೆ. ನನ್ನ ದೊಡ್ಡ ಮಗಳು ಕಟಿಂಗಲ್ಲಿ ಅಳ್ತಾನೆ ಇದೆ, ಅದು ಯಾವ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ಫೈನಲಿ 2 ಮಂತ್ಸಿಂದ ಮಾಡಿಸ್ಕೋ ಹೇರ್ ಕಟ್ ಮಾಡಿಸ್ಕೋ ಅಂತ ಹೇಳಿ ಕೊನೆಗೂ ಇವತ್ತು ಮಾಡಿಸೇ ಬಿಟ್ಟರು. ಅಂತಂದರೆ ಇವತ್ತಲ್ಲ 1 ವೀಕ್ ಬ್ಯಾಕ್ ಓಕೆನಾ. ವೀಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಸತ್ಯವಾಗ್ಲೂ ಇಷ್ಟ ಇಲ್ಲ ಹೇರ್ ಕಟಿಂಗ್ ಮಾಡ್ಸೋಕ್ಕೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅಂದರೆ ಹೇರ್ ಕಟಿಂಗ್ ಮಾಡಿಸಿದ್ದೀನಿ. ಈ ಥರ ಸಲೂನ್ಗೆಲ್ಲ ಬಂದು ಏನಂತಾರೆ ತಲೆ ಸ್ನಾನ ಮಾಡಿ ಅದೇನೇನೋ ಸುತ್ಕೊಂಡು ಅವೆಲ್ಲ ನಮಗೆ ರೂಢಿ ಇಲ್ಲರಿ. ನಮಗೆಲ್ಲ ಬೇಕಾ ಇವೆಲ್ಲ. ನೀನು ಏನಂತಾರೆ ಬಡವಾನಿ ಮಡಗ್ದಂಗೆ ಇರುವಂತ ಇರ್ತೀವಿ ನಾವು. ಆದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರಿಗೆ ಬಿಡೋದೇ ಇಲ್ಲ. ಅವ್ರಿಗೆ ಏನು ಹಠ ಬರುತ್ತೋ ಅವ್ರು ಅದನ್ನು ಮಾಡೇ ತೀರಬೇಕು, ಆ ಥರ ಅವ್ರ ಕ್ಯಾರೆಕ್ಟ್ರು ಓಕೆನಾ. ನಾವು ಬೇಡ ಅಂದರೂ ಅವ್ರು ಕೇಳಲ್ಲ. ಸೊ ಫೈನಲಿ ಅವ್ರ ಹಟ್ಟಕ್ಕೆ ನಾವು ಸೋತು ಈ ಥರ ಎಲ್ಲ ಮಾಡಿಸ್ಕೊಂಡಿದ್ದಾಯಿತು. ತಲೆ ಸ್ನಾನ ಮಾಡಿಸಿ ಅವರೇನೆ ಅದನ್ನೆಲ್ಲ ಟವಲ್ಗೆಲ್ಲ ತಲೆ ಕಟ್ಟಿ ಏರ್ ಜೆಲ್ ಹಾಕಿ ನೋಡಿ. ಕೊನೆಗೂ ನನ್ನ ತಲೆಗೆ ಪ್ಲಾಸ್ಟಿಕ್ ಎಲ್ಲ ಸುತ್ತಿ 1 ಅವರ್ ಇರಬೇಕಂತೆ ಕಣ್ರಿ. ಅದನ್ನು ಬೇರೆ ಸುತ್ತಕೊಂಡು ಅಷ್ಟೊಂದು ತಾಳ್ಮೆ ನನಗಿದೆಯಾ. ಬಟ್ ಹೋಗಿ ಸಿಕ್ಕಾಕೊಂಡ್ಮೇಲೆ ನೋಡಿ ಹೆಂಗೆ ಬಡ್ಕೋತಾ ಇದೆ. ಅವ್ರು 1 ಅವರ್ ನಿಲ್ಲಿಸಿದ್ರು, ಸೆಟ್ ಆಗಿ 1 ಅವರ್ ಆಯ್ತು ಈಗ. ಸೊ ಅದಕ್ಕೆ ಬಡ ಅಂತ ಬಡ್ಕೋತಾ ಇದೆ. ಸೊ ಫೈನಲಿ 1 ಅವರ್ ಆಯಿತು. 1 ಅವರ್ ಆದಮೇಲೆ ತಿರ್ಗಾ ಏರ್ ವಾಶ್ ಎಲ್ಲ ಮಾಡಿದ್ರು. ಅವ್ರಿಗೂ ರಿಸ್ಕ್ ಇದೆ ರೀ, ನಮಗೆ ಮಾತ್ರ ರಿಸ್ಕ್ ಅಲ್ಲ. ನಾವು ಕೂತ್ಕೊಳ್ಳೋದೇ ಕಷ್ಟ ಅಂತ ಹೇಳ್ತೀವಿ. ಸೀರಿಯಸ್ ಆಗಿದ್ರಪ್ಪ ನಾನು ಹೋಗ್ಬಿಟ್ಟು ಯಾವುದು ಬೇಡ ಬಟ್ ಅಲ್ಲಿ ಏನಕ್ಕಾಗಲ್ಲ ಅಲ್ವಾ. ಅದಕ್ಕೆ ಯಾಕೆಂದರೆ ನಮಗೆಲ್ಲ ವಸ್ತು ಅಲ್ಲೇ ನನಗೆಲ್ಲ ಮಾಡಿಕೊಂಡೇ ಇಲ್ಲ. ಸೊ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ, ಮಾಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ತಿರ್ಗಾ ಏನೋ ಇನ್ನೊಂದ್ಸತಿ ಜೆಲ್ ಹಾಕಿ ವಾಶ್ ಮಾಡಿದ್ರಪ್ಪ. ಸರಿ 2 ಸತಿ ವಾಶ್ ಮಾಡಿದ್ರು ಲೆಕ್ಕನೇ ಇಲ್ಲ. ನನ್ನ ನೀರು 4 ಸತಿ ವಾಶ್ ಮಾಡಿದ್ರು. ಸೆಟ್ ಆಗಬೇಕು ಅಂತ ಹೇಳಿ ಆಯಿತು ಮಾಡ್ರಪ್ಪ. ಇನ್ನೇನು ನಿಮ್ಮ ಸಿಕ್ಕಾಕೊಬಿಟ್ಟಿದ್ದೀನಿ. ನಾನು ಹಾಕಿದ್ದು ವೇಸ್ಟ್, ನಿಮ್ಮಿಂದ 5 ನಿಮಿಷ ರೆಸ್ಟ್ ಮಾಡಲಿಲ್ಲ ಮನೇಲಿ ಮಾಡಿ ಅಂತೇಳಿ ಹೇರ್ ಕಟ್ ಮಾಡಿಸ್ಕೊಳ್ಳೋಕೆ ಫೈನಲಿ ಮಾಡಿಸ್ಕೊಂಡು ಅದಾದಮೇಲೆ ವಾಶ್ ಮಾಡಾದ್ಮೇಲೆ ತಿರ್ಗಾ ಕ್ಲೀನಾಗಿ ಏರ್ ಡ್ರೈ ಆಗಬೇಕು ಮಾಡಿದ್ದೀನಿ. ಸೆಟ್ ಮಾಡ್ತಿದ್ದಾರೆ ಸಾವನು ಎಷ್ಟು ಬರ್ತಿದೆ ಅಂತೇಳಿ ಎಷ್ಟು ನೀಟಾಗಿ ಮಾಡ್ತಿರ್ಬೋದಲ್ವ. ಸೊ ಫೈನಲಿ ಎಲ್ಲ ಇದು 8 ಅವರ್ ಸೆಟ್ ಆಗಬೇಕು ಅಂತೇಳಿ ಈ ಥರ ಬಿಟ್ಟರು. ಇದು ನೆಕ್ಸ್ಟ್ ಡೇ ವಿಡಿಯೋ. 8 ಅವರ್ ಸೆಟ್ ಆಗಬೇಕು ಅಂತ ಹೇಳಾದ್ಮೇಲೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿರೋ ಅಂಥ ವಿಡಿಯೋ ಇದು. ಸೆಟ್ಟಾಗಿ ಫಸ್ಟ್ ವಾಶ್ ಅಲ್ಲೇ ಆಗಬೇಕು ಏರ್ದು ಅಂತ ಹೇಳಿ, ಆಮೇಲೆ ಏರ್ ಕಟ್ ಮಾಡ್ತೀವಿ ಅಂತೇಳಿ 1 ಡೇ ಬಿಟ್ಟು ಬನ್ನಿ ಅಂತಂದರು. ಸೊ 1 ಡೇ ಬಿಟ್ಟು ಹೋದ್ವಿ. ಇವರೇ ಸಲೂನ್ ಓನರ್ ಓಕೆನಾ. ಇವ್ರದ್ದು ಸಲೂನ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಅವ್ರ ಅಡ್ರೆಸ್ ನಿಮಗೆ ಕಳಿಸ್ಕೊಡ್ತೀನಿ ಓಕೆನಾ. ನಾನು ಫೈನಲಿ ಕಟ್ಟಿಂಗ್ ಎಲ್ಲ ಆದಮೇಲೆ ಕಾಣ್ತಿದೆ ನನ್ನ ಲುಕ್ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನೀವು ಈಗ ಕಟ್ ಮಾಡ್ತಾಯಿದ್ರೆ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ನೋಡ್ಕೊತಾ ಇದ್ರು. ಬಿಕಾಸ್ ಎಷ್ಟೇ ಕಲಿಯೋದಿತ್ತು ಕಲೀಲೇಬೇಕು, ಅದೇ ಲಾಸ್ಟ್ ಅಲ್ಲ ಕಲಿಸ್ಬೇಕಲ್ಲ. ಸೊ ಕಲೀಲೇಬೇಕಲ್ಲ. ನೋಡಿ ಈಗಿದ್ದವಳನ್ನ ಹೇಗೆ ಮಾಡಿದ್ರು ಅಂತ ಹೇಳಿ ಓಕೆನಾ. ಈ ಥರ ಇದ್ದಿದ್ದ ನನ್ನ ಒಂದು ಏರ್ ಸ್ಟೈಲ್ನ ಈ ಥರ ಮಾಡಿದ್ದಾರೆ. ಫೈನಲಾಗಿ ನನ್ನ ಲುಕ್ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.